ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿರೀಕ್ಷೆಯಂತೆ ಶ್ರೀಲಂಕಾದಲ್ಲಿ ಅಲ್ಲಿನ ಎಲ್ಲ ಸಾಂಪ್ರದಾಯವಾದಿ ಪುರಾತನ ಪಕ್ಷಗಳನ್ನು ನಾಯಕರನ್ನ ಜನ ಮೂಲೆಗೆ ಸರಿಸಿ ಹೊಸ ನಾಯಕನಿಗೆ ಪಟ್ಟ ಕಟ್ಟಿದ್ದಾರೆ. ಮೊಟ್ಟಮೊದಲ ಬಾರಿಗೆ ಶ್ರೀಲಂಕಾದಲ್ಲಿ JVP ಅನ್ನೋ ಪಕ್ಷದ ಅಭ್ಯರ್ಥಿಯನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಲಾಗಿದೆ. ಆದರೆ ಅದು ಅಚ್ಚರಿಯ ಫಲಿತಾಂಶವೋ ಅನಿರೀಕ್ಷಿತ ಫಲಿತಾಂಶವೋ ಖಂಡಿತ ಅಲ್ಲ. ಇನ್ನು ಭಾರತಕ್ಕಂತೂ ಇದು ಅನಿರೀಕ್ಷಿತ ಆಗಿರಲಿಲ್ಲ. ಅಲ್ಲಿನ ಚುನಾವಣೆಯಲ್ಲಿ ಮಾರ್ಕ್ಸಿಸ್ಟ್ ನಾಯಕ JVP ಮುಖಂಡ ಅನುರಾಗ್ ಕುಮಾರ್ ದಿಸ್ಸಾ ನಾಯಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಈ ಕಮ್ಯುನಿಸ್ಟ್ ನಾಯಕನ ಆಯ್ಕೆ ಶ್ರೀಲಂಕಾ ಹಾಗೂ ಭಾರತದ ಸಂಬಂಧಗಳ ಮೇಲೆ ಎಂಥ ಪರಿಣಾಮವನ್ನು ಬೀರುತ್ತೆ? ಯಾರು ಈ ದಿಸ್ಸಾ ನಾಯಕೆ? ಹಿಂದೂ ಮಹಾಸಾಗರದಲ್ಲಿ ನಡೀತಿರುವ ಭಾರತ ಮತ್ತು ಚೈನಾ ನಡುವಿನ ಪೈಪೋಟಿಯಲ್ಲಿ ಈ ದಿಸ್ಸಾ ನಾಯಕೆಯ ಪಾತ್ರ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 2022ರಲ್ಲಿ ತೀವ್ರ ರಾಜಕೀಯ ಹಾಗೂ ಆರ್ಥಿಕ ಸಂಕ್ಷೋಭೆಗೆ ಸಿಕ್ಕಿದ್ದ ಶ್ರೀಲಂಕೆಯಲ್ಲಿ ಈಗ ಅಧ್ಯಕ್ಷೀಯ ಚುನಾವಣೆಗಳು ನಡೆದಿವೆ. ಅಲ್ಲಿನ 4 ಅಭ್ಯರ್ಥಿಗಳ ನಡುವಿನ ಪೈಪೋಟಿಲಿ JVP ಅಂದ್ರೆ ಜನತಾ ವಿಮುಕ್ತಿ ಪೆರಮುನ ಪಕ್ಷದ ನಾಯಕ ಅನುರಾಗ್ ಕುಮಾರ್ ದಿಸ್ಸಾ ನಾಯಕೆ ಅಲಿಯಾಸ್ AKD ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಲಿ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಅವರಿಗೆ 17% ಮತಗಳು ಪ್ರಾಪ್ತವಾದರೆ ಮಾಜಿ ಅಧ್ಯಕ್ಷ ಮಹಿಂದ ರಾಜಪಕ್ಷೆ ಅವರ ಮಗ ನಮಲ್ ರಾಜಪಕ್ಷೆ ಬರೀ 3% ಮತಗಳಿಗೆ ತೃಪ್ತಿ ಪಟ್ಕೋಬೇಕಾಗಿದೆ. ಇನ್ನು ಅಲ್ಲಿ ತೀವ್ರ ಪೈಪೋಟಿ ಉಂಟಾಗಿದ್ದು ಮಾಜಿ ಅಧ್ಯಕ್ಷ ರಣಸಿಂಗೆ ಪ್ರೇಮದಾಸ ಅವರ ಮಗ ಸುಜಿತ್ ಪ್ರೇಮದಾಸ ಹಾಗೂ ಕಮ್ಯುನಿಸ್ಟ್ ಪಕ್ಷದ ನಾಯಕ AKD ನಡುವೆ. ಪ್ರೇಮದಾಸ 32% ಮತಗಳನ್ನು ಗಳಿಸಿದ್ರೆ 42.3% ಮತಗಳೊಂದಿಗೆ ದಿಸ್ಸಾ ನಾಯಕೆ ಅಧ್ಯಕ್ಷರಾಗಿ ಆರಿಸಿ ಬಂದಿದ್ದಾರೆ. ಈ ದಿಸ್ಸಾ ನಾಯಕೆ ಆಯ್ಕೆ ಶ್ರೀಲಂಕಾದ ಜನ ಅಲ್ಲಿನ ಹಳೆಯ ರಾಜಕೀಯ ಪಕ್ಷಗಳನ್ನ ಹಾಗೂ ಪರಿಚಿತ ಮುಖಗಳನ್ನ ತಿರಸ್ಕರಿಸಿ ಹೊಸ ಮುಖಕ್ಕೆ ಮಣೆ ಹಾಕಿರುವುದು ಸ್ಪಷ್ಟ ಆಗ್ತಾ ಇದೆ. ಗೆಳೆಯರೆ, ದಿಸ್ಸಾ ನಾಯಕೆ ವಿದ್ಯಾರ್ಥಿ ಸಂಘಟನೆಗಳ ಮೂಲಕ ರಾಜಕೀಯಕ್ಕೆ ಕಾಲಿಟ್ಟವರು. 2000ನೇ ಇಸ್ವಿಯಿಂದ ಶ್ರೀಲಂಕಾದ ಸಂಸದರಾಗಿದ್ದಾರೆ. 2004ರಲ್ಲಿ ಲಂಕಾದ ಕೃಷಿ, ಜಾನುವಾರು ಮತ್ತು ನೀರಾವರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿದ್ದಾರೆ. ಕಳೆದ ಬಾರಿ ಅಂದರೆ 2019ರಲ್ಲಿ ದಿಸ್ಸಾ ನಾಯಕೆ ಅಲ್ಲಿನ ಅಧ್ಯಕ್ಷೀಯ ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡಿದ್ರು. ಆದರೆ 3% ಮತಗಳೊಂದಿಗೆ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. ಈ ಬಾರಿ ಆತ 42%ಗಿಂತಲೂ ಹೆಚ್ಚಿನ ಮತಗಳೊಂದಿಗೆ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದಾರೆ. ನಿಮಗೆ 2022ರಲ್ಲಿ ಶ್ರೀಲಂಕಾದಲ್ಲಿ ರಾಜಪಕ್ಷಗಳ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿದ್ದು ನೆನಪಿರಬೇಕು. ಅವತ್ತು ಬೆಲೆ ಏರಿಕೆ ಸೇರಿದಂತೆ ನಾನಾ ಸಮಸ್ಯೆಗಳಿಂದ ತತ್ತರಿಸಿ ಹೋಗಿದ್ದ ಶ್ರೀಲಂಕಾದ ಜನ ಬೀದಿಗಿಳಿದ್ರು, ಅಧ್ಯಕ್ಷರ ಮನೆಗೆ ನುಗ್ಗಿದ್ರು, ಮನೆಯಲ್ಲಿ ಸಿಕ್ಕಿದ್ದೆಲ್ಲವನ್ನ ತಗೊಂಡು ಹೋದ್ರು, ಆಡಳಿತಗಾರರ ಐಷಾರಾಮಕ್ಕೆ ಬೆಂಕಿ ಹಾಕಿದ್ರು. ರಾಜಪಕ್ಷಗಳು ಶ್ರೀಲಂಕಾದಿಂದ ಓಡ್ ಹೋಗೋ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಕಡೆಗೆ ಅಧ್ಯಕ್ಷರು ರಾಜೀನಾಮೆ ಕೊಟ್ಟು ಲಂಕೆಯ ಮಾಜಿ ಪ್ರಧಾನಿ ರನಿಲ್ ವಿಕ್ರಮಸಿಂಘೆಯನ್ನು ಸೀನಿಯರ್ ನಾಯಕ ಅಲ್ಲಿ ಅಧ್ಯಕ್ಷರಾಗಬೇಕಾಗಿ ಬಂತು. ಅದು ಕೂಡ ರಾಜಪಕ್ಷಗಳ ಬೆಂಬಲದ ಮೇಲೇನೆ. ಯಾಕೆಂದ್ರೆ ಅವತ್ತು ರಾಜಪಕ್ಷಗಳಿಗೆ ತಮ್ಮನ್ನು ತಾವು ಕಾಪಾಡ್ಕೋಬೇಕಿತ್ತು. ಹೀಗಾಗಿ ರನಿಲ್ ವಿಕ್ರಮಸಿಂಘೆಯನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ವಿಕ್ರಮಸಿಂಘೆ ಒಂದು ಹಂತಕ್ಕೆ ಲಂಕೆಯ ಆರ್ಥಿಕ ಸ್ಥಿತಿಯನ್ನ ಹಳಿಗೆ ಕೂಡ ತಂದ್ರು. ಆದರೆ ಅವತ್ತಿನ ಜನಾಕ್ರೋಶ ಇತ್ತಲ್ಲ, ಅದರ ಹಿಂದೆ ಬರೀ ಅಲ್ಲಿನ ಜನ ಮಾತ್ರ ಇರಲಿಲ್ಲ. ಈ JVP ಪಕ್ಷ ಆಯಿತು ಮತ್ತು ದಿಸ್ಸಾ ನಾಯಕೆ ಅವತ್ತು ಜನರನ್ನ ಬೀದಿಗಿಳಿಯೋ ಹಾಗೆ ಮಾಡಿದ್ರು. ಗೆಳೆಯರೆ, ಈ ಹಿಂದೆ ಕೂಡ ನಾನು ನಿಮಗೆ ಹೇಳಿದ್ದೀನಿ, ಯಾವ ಪ್ರತಿಭಟನೆಗಳು ಕೂಡ ಕೇವಲ ಜನರಿಂದ ಆಗೋದಿಲ್ಲ. ಆ ಜನರನ್ನ ಬೀದಿಗಿಳಿಸೋದಕ್ಕೆ, ಅವರನ್ನು ಪ್ರವೋಕ್ ಮಾಡೋದಕ್ಕೆ ಅಲ್ಲಿ ಬೇರೆ ಬೇರೆ ಶಕ್ತಿಗಳು ತೆರೆಮರೆಯಲ್ಲಿ ಕೆಲಸ ಮಾಡುತ್ತವೆ. ಅದಕ್ಕಾಗಿ ಹಣ, ಯೋಜನಾಬದ್ಧವಾದ ಒಂದು ಟೂಲ್ ಕಿಟ್ ಎಲ್ಲದರ ಅಗತ್ಯ ಕೂಡ ಇರುತ್ತೆ. ಅವತ್ತು ರಾಜಪಕ್ಷೆ ಸರ್ಕಾರದ ವಿರುದ್ಧ ಜನರನ್ನ ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿಸಿದ್ದು ಈ JVP ಪಕ್ಷ. ಅದರ ಲಾಭವನ್ನ ಈಗ ದಿಸ್ಸಾ ನಾಯಕೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಈ ಆಯ್ಕೆ ಭಾರತದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದು. ಈ ದಿಸ್ಸಾ ನಾಯಕೆ ಅವರು ಆರಿಸಿ ಬಂದಿರೋದು JVP ಹಾಗೂ ನ್ಯಾಷನಲ್ ಪೀಪಲ್ಸ್ ಪವರ್ ಅನ್ನೋ ಪಕ್ಷಗಳ ಮೈತ್ರಿಕೂಟದ ಮೂಲಕ. ಈ ಎರಡೂ ಪಕ್ಷಗಳು ಕಮ್ಯುನಿಸ್ಟ್ ಸಿದ್ಧಾಂತದ ಕಡೆಗೆ ಒಲವನ್ನು ಹೊಂದಿರುವ ಪಕ್ಷಗಳೇ. ಇನ್ನು ದಿಸ್ಸಾ ನಾಯಕೆ ಕೂಡ ಮಾರ್ಕ್ಸಿಸ್ಟ್ ಸಿದ್ಧಾಂತದ ಕಡೆಗೆ ಆಕರ್ಷಿತನಾದ ನಾಯಕ. ಹಾಗೆ ಈ JVP ಅಂದರೆ ಜನತಾ ವಿಮುಕ್ತಿ ಪೆರಮುನ ಅಥವಾ ಪೀಪಲ್ಸ್ ಲಿಬರೇಷನ್ ಫ್ರಂಟ್ ಇದೆಯಲ್ಲ, ಇದನ್ನು ಸ್ಥಾಪಿಸಿದ್ದು ರೋಹನ್ ವಿಜಯವೀರ. 1965ರಲ್ಲಿ ವಿಜಯವೀರ
ಈ ಜನತಾ ವಿಮುಕ್ತಿ ಪೆರಮುನ ಅನ್ನೋ ಪಕ್ಷವನ್ನು ಕಟ್ತಾರೆ. ಈ ವಿಜಯ್ ವೀರ ಬಗ್ಗೆ ನಿಮಗೆ ಈ ಹಿಂದೆ ಶ್ರೀಲಂಕಾದ LTTE ಬಗ್ಗೆ ಮಾಡಿದ ಸರಣಿ ವಿಡಿಯೋಗಳಲ್ಲಿ ತುಂಬಾ ವಿವರವಾಗಿ ಹೇಳಿದ್ದೀನಿ. ವಿಜಯ್ ವೀರ ಸಶಸ್ತ್ರ ಕ್ರಾಂತಿಯ ಮೂಲಕ ಶ್ರೀಲಂಕಾದ ಅಧಿಕಾರವನ್ನು ತನ್ನ ಕೈಗೆ ತಗೋಬೇಕು ಅಂದ್ಕೊಂಡಿದ್ದ ನಾಯಕ. ಆರಂಭದಲ್ಲಿ ಮಾವೋಯಿಸ್ಟ್ ಸಿದ್ಧಾಂತಗಳ ಕಡೆಗೆ ಆಕರ್ಷಿತನಾಗಿದ್ದ ವಿಜಯ್ ವೀರ ಆ ನಂತರ ಮಾವೋಗಳಿಂದ ಭ್ರಮನಿರಸನಗೊಂಡು ಲಂಕೆಯಲ್ಲಿ ತನ್ನದೇ ಆದ ನ್ಯೂ ಲೆಫ್ಟ್ ಅನ್ನೋ ಪಕ್ಷವನ್ನು ಕಟ್ತಾನೆ. ಆ ನಂತರ ಅದನ್ನು JVP ಅಂತ ಬದಲಿಸಲಾಗುತ್ತೆ. ಉತ್ತರ ಕೊರಿಯಾದಿಂದ ಆಯುಧಗಳನ್ನು ತರಿಸಿ ಲಂಕಾ ಸೇನೆಯ ವಿರುದ್ಧ ಯುದ್ಧಕ್ಕೆ ಈ ವಿಜಯ್ ವೀರ ನಿಂತ್ಕೋತಾನೆ. ಮುಂದೆ ಈತನನ್ನ ಸೇನೆ ಅರೆಸ್ಟ್ ಮಾಡ್ತು ಮತ್ತು ಗುಂಡಿಟ್ಟು ಕೊಂದು ಹಾಕ್ತು. ಕೆಲವರ ಪ್ರಕಾರ ವಿಜಯ್ ವೀರ ಕಾಲಿಗೆ ಗುಂಡಿಟ್ಟು ಗಾಯಗೊಳಿಸಿ ಆನಂತರ ಜೀವಂತವಾಗಿ ಸುಟ್ಟು ಹಾಕಿದ್ರು ಅಂತ ಹೇಳಲಾಗುತ್ತೆ. ಅದು ಏನೇ ಇದ್ರೂ ವಿಜಯ್ ವೀರ ಶ್ರೀಲಂಕಾದ ಸೇನೆಯ ಕೈಯಲ್ಲಿ ಹತನಾದ. ಆತ ಕಟ್ಟಿದ್ದ ಪಕ್ಷ ಆ ನಂತರದ ದಿನಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ರಾಜಕೀಯ ಪಕ್ಷವಾಗಿ ಬದಲಾಯಿತು. ಈಗ ಅದೇ ಪಕ್ಷದ ಅಭ್ಯರ್ಥಿ ಅಲ್ಲಿ ಅಧ್ಯಕ್ಷನಾಗಿ ಆರಿಸಿ ಬಂದಿದ್ದಾನೆ. ಇನ್ನು ಈ ವಿಜಯ್ ವೀರಾಗೆ ಭಾರತದ ಬಗ್ಗೆ ಅವತ್ತಿಗೆ ಅಂಥ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಭಾರತ ಅವತ್ತು ಶ್ರೀಲಂಕಾಗೆ ಸೇನೆಯನ್ನು ಕಳುಹಿಸಿಕೊಟ್ಟಿತ್ತು. ಲಂಕಾ ತಮಿಳರ ಹಕ್ಕುಗಳ ವಕಾಲತ್ತನ್ನು ವಹಿಸಿತ್ತು. ಹೀಗಾಗಿ ಭಾರತವನ್ನು ಶ್ರೀಲಂಕಾದ ವಿರೋಧಿ ಅಂತಲೂ ಲಂಕೆಯ ಹಿತಾಸಕ್ತಿಗಳ ವಿರುದ್ಧ ಭಾರತ ಇದೆ ಅಂತಲೂ 1980ರ ಸಮಯದಲ್ಲಿ ಈ ವಿಜಯ್ ವೀರ ಭಾಷಣಗಳನ್ನು ಮಾಡಿದ್ದ. ಅದೇ ವಿಜಯ್ ವೀರನ ಪಕ್ಷದ ಅಭ್ಯರ್ಥಿ ಈ ಅನುರಾಗ್ ಕುಮಾರ್ ದಿಸ್ಸಾನಾಯಕೆ. ಹೀಗಾಗಿ ಭಾರತದ ಜೊತೆಗೆ ಆತನ ಸಂಬಂಧಗಳು ಮುಂದಿನ ದಿನಗಳಲ್ಲಿ ಹೇಗಿರುತ್ತವೆ ಅನ್ನೋದನ್ನು ಈಗಲೇ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ದಿಸ್ಸಾನಾಯಕೆ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಭಾರತದ ವಿರುದ್ಧ ಇವೆ, ಇನ್ನು ಕೆಲವು ಅಂತಾರಾಷ್ಟ್ರೀಯ ಸಮುದಾಯಗಳ ವಿರುದ್ಧ ಕೂಡ ಇವೆ. ಈಗ ಶ್ರೀಲಂಕಾಗೆ IMF ಸಾಲ ಕೊಟ್ಟಿದೆ. ಅವರು ಸಾಲವನ್ನು ಸುಮ್ಮನೆ ಏನು ಕೊಡುವುದಿಲ್ಲ, ಇಲ್ಲದ ಕಂಡೀಷನ್ಗಳನ್ನು ಹೇರ್ತಾರೆ. ತೆರಿಗೆ ಹೆಚ್ಚಳ ಮಾಡೋದಕ್ಕೆ ಒತ್ತಾಯ ಮಾಡ್ತಾರೆ, ಸಬ್ಸಿಡಿಗಳಿಗೆ ಕಡಿವಾಣ ಹಾಕಿಸ್ತಾರೆ. ಅದೆಲ್ಲ ಕೂಡ ಶ್ರೀಲಂಕಾದಲ್ಲೂ ಆಗಿದೆ. ಆದ್ದರಿಂದ ಸಾಮಾನ್ಯ ಜನರ ಮೇಲೆ ಒಂದಷ್ಟು ಒತ್ತಡ ಬೀಳ್ತಾ ಇದೆ. ಈ ಬಗ್ಗೆ ಮರು ಮಾತುಕತೆಯನ್ನ ನಡೆಸಿ IMFನ ಒತ್ತಡಗಳನ್ನ ಕಡಿಮೆ ಮಾಡಿಸ್ತೀನಿ ಅಂತ ದಿಸ್ಸಾನಾಯಕೆ ಚುನಾವಣೆಯ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟಿದ್ರು. ಹಾಗೆ ಈ ದಿಸ್ಸಾನಾಯಕೆ ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ಇದ್ದಾರೆ. ಈತ ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿರುವ ನಾಯಕ. ಹೀಗಾಗಿ ಶ್ರೀಲಂಕಾದಲ್ಲಿ ಅಂತಾರಾಷ್ಟ್ರೀಯ ಹೂಡಿಕೆ ಬಗ್ಗೆ ಕೂಡ ಈತನಿಗೆ ಒಲವಿಲ್ಲ ಅನ್ನೋದು ಈತನ ಚುನಾವಣಾ ಭಾಷಣಗಳ ಮೂಲಕ ಗೊತ್ತಾಗ್ತಾ ಇದೆ. ಹಾಗೆ ಭಾರತ ಹಾಗೂ ಶ್ರೀಲಂಕಾ ನಡುವೆ 1987ರಲ್ಲಿ ನಡೆದ ಇಂಡೋ ಲಂಕನ್ ಅಕಾರ್ಡ್ ಇದೆಯಲ್ಲ, ಅದಕ್ಕೂ ಕೂಡ ಈ JVP ಮೊದಲಿಂದ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ಇಂಡೋ ಲಂಕನ್ ಅಕಾರ್ಡ್ ಪ್ರಕಾರ ಶ್ರೀಲಂಕಾದಲ್ಲಿನ ತಮಿಳರಿಗೆ ಅಧಿಕಾರವನ್ನು ಕೊಡಬೇಕು, ಅವರ ಹಕ್ಕುಗಳನ್ನು ಕಾಪಾಡಬೇಕು. ಅದಕ್ಕಾಗಿ ಶ್ರೀಲಂಕಾ ಸಂವಿಧಾನಕ್ಕೆ 13ನೇ ತಿದ್ದುಪಡಿಯನ್ನು ತರಲಾಗಿತ್ತು. ಅದಕ್ಕೆ JVP ಅವತ್ತಿನಿಂದಲೂ ವಿರೋಧವನ್ನು ವ್ಯಕ್ತಪಡಿಸುತ್ತಲೇ ಇದೆ. ಇನ್ನು LTTE ದಮನದ ಸಂದರ್ಭದಲ್ಲಿ ಲಂಕಾ ಸೇನೆ ಅಪಾರ ಪ್ರಮಾಣದ ಮಾನವ ಹಕ್ಕುಗಳ ದಮನ ಮಾಡಿತು ಅನ್ನೋ ಆರೋಪ ಇದೆ. ಆ ಬಗ್ಗೆ ವಿಶ್ವಸಂಸ್ಥೆ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದೆ. ಅದನ್ನು ಕೂಡ ದಿಸ್ಸಾನಾಯಕೆ ವಿರೋಧಿಸಿದ್ದಾರೆ. ಹಾಗೆ ದಿಸ್ಸಾನಾಯಕೆ ಶ್ರೀಲಂಕಾದ ಹಿಂದಿನ ನಾಯಕತ್ವದ ಭ್ರಷ್ಟಾಚಾರಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದ್ರು. ಈ ಬಾರಿ ಆತ ಆರಿಸಿ ಬರುವುದಕ್ಕೆ ಕಾರಣವಾಗಿದ್ದು ಕೂಡ ಈ ಹಿಂದಿನವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅದನ್ನ ನಾನು ಸರಿಪಡಿಸ್ತೀನಿ ಅನ್ನೋ ಭರವಸೆನೆ. ಈ ಸಂದರ್ಭದಲ್ಲಿ ಈ ಬಾರಿ ಆರಿಸಿ ಬಂದ್ರೆ ಶ್ರೀಲಂಕಾದಲ್ಲಿ ಆದಾನಿ ಮಾಡೋದಕ್ಕೆ ಹೋಗ್ತಾ ಇರುವ 450 ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಅನ್ನ ರದ್ದು ಮಾಡೋದಾಗಿ ಕೂಡ ದಿಸ್ಸಾನಾಯಕೆ ಹೇಳಿದ್ರು. ಹೀಗಾಗಿ ಈತನ ಸಾಕಷ್ಟು ಮಾತುಗಳಲ್ಲಿ ಭಾರತದ ಬಗ್ಗೆ ವಿರೋಧ ಕಾಣ್ತಾ ಇದೆ. ಇನ್ನು ಈ ಬಾರಿ ಲಂಕೆಯಲ್ಲಿನ ರಾಜಕೀಯ ಹವಾಮಾನ ಹೇಗಿರುತ್ತೆ ಅನ್ನೋದನ್ನ ಭಾರತ ಮೊದಲೇ ಗ್ರಹಿಸಿದಂತೆ ಕಾಣ್ತಾ ಇತ್ತು. ಹೀಗಾಗಿ ಕಳೆದ ಫೆಬ್ರವರಿಯಲ್ಲೇ ದಿಸ್ಸಾನಾಯಕೆಯನ್ನು ಭಾರತಕ್ಕೆ ಆಹ್ವಾನಿಸಲಾಗಿತ್ತು. ಆತ ಇಲ್ಲಿ ವಿದೇಶಾಂಗ ಸಚಿವ S ಜಯಶಂಕರ್ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆ ಮಾತುಕತೆಗಳನ್ನು ನಡೆಸಿ ಹೋಗಿದ್ದಾರೆ. ಭಾರತದಿಂದ ಶ್ರೀಲಂಕಾಗೆ ಸಾಕಷ್ಟು ಲಾಭ ಆಗಲಿದೆ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಹಾಯ ಶ್ರೀಲಂಕಾಗೆ ಬೇಕಾಗಿದೆ ಅಂತ ದಿಸ್ಸಾನಾಯಕೆ ಹೇಳಿದ್ದಾರೆ. ಶ್ರೀಲಂಕಾ ತಂತ್ರಜ್ಞಾನ ಹೂಡಿಕೆ ಹಾಗೂ ಹಣಕಾಸಿನ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯದ ನೆರವನ್ನು ಬಯಸುತ್ತೆ. ನಾವು ಏಕಾಂಗಿಯಾಗಿದ್ದು ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಮಾತುಗಳನ್ನು ಅನುರಾಗ್ ಕುಮಾರ್ ಹೇಳಿದ್ದಾರೆ. ಹೀಗಾಗಿ ಆತ ಈ ಹಿಂದಿನ JVP ನಿಲುವುಗಳಿಗೆ, ಭಾರತ ವಿರೋಧಿ ಮನಸ್ಥಿತಿಗೆ ಹೆಚ್ಚು ಅಂಟಿಕೊಳ್ಳಲಾರ. ದೇಶದ ಆರ್ಥಿಕ ಅಭಿವೃದ್ಧಿ ಅನ್ನೋದು ತುಂಬ ಮುಖ್ಯ ಆಗತ್ತೆ ಅಂತ ಲಂಕೆಯ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಫ್ಕೋರ್ಸ್ ಇಲ್ಲಿ ರೋಹನ್ ವಿಜಯ್ ವೀರ ಕಾಲ
ಕಾಲಕ್ಕೂ ಈಗಿನ ಕಾಲಕ್ಕೂ ಸಾಕಷ್ಟು ಬದಲಾವಣೆಗಳಾಗಿವೆ. ಮಾರ್ಕ್ಸ್ವಾದವನ್ನು ಅಳವಡಿಸಿಕೊಂಡಿದ್ದ ದೇಶಗಳು ಕೂಡ ಸೋಷಿಯಲಿಸಂನಿಂದ ಕ್ಯಾಪಿಟಲಿಸಂ ಕಡೆಗೆ ಹೆಜ್ಜೆ ಹಾಕ್ತಾ ಇವೆ. ಇಂಥ ಸಂದರ್ಭದಲ್ಲಿ ಅನಿರಾ ಕುಮಾರ್ ತೀರಾ ಶ್ರೀಲಂಕಾನ ರೋಹನ್ ವಿಜಯವೀರ ಕಾಲದ ಸಿದ್ಧಾಂತಗಳಿಗೆ ತೆಗೆದುಕೊಂಡು ಹೋಗಲಾರ. ಇನ್ನು ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತ ಸಾಕಷ್ಟು ಸಹಾಯ ಮಾಡಿದೆ. ಸುಮಾರು $5 ಬಿಲಿಯನ್ ವರೆಗೆ ನೆರವು, ಸಾಲ, ಕರೆನ್ಸಿ ಸ್ವ್ಯಾಪಿಂಗ್ ಎಲ್ಲವನ್ನ ಕೊಟ್ಟಿರೋದು ಮಾತ್ರ ಅಲ್ಲ, IMF ನಿಂದ ಸಾಲ ಸಿಗೋದಕ್ಕೆ ಕೂಡ ಭಾರತದ ಸಹಾಯ ದೊಡ್ಡದಿದೆ. ಹಾಗೆ ಲಂಕೆಯ ಸಮಸ್ಯೆಗಳು ಕೂಡ ಇನ್ನೂ ಮುಕ್ತಾಯವಾಗಿಲ್ಲ. ಹೀಗಾಗಿ ದಿಸ್ಸಾನಾಯಕೆ ಭಾರತದ ಜೊತೆಗಿನ ಸಂಬಂಧಗಳನ್ನ ಕೆಡಿಸಿಕೊಳ್ಳಲಾರರು. ಆತ ಚುನಾವಣೆಗಳ ಸಂದರ್ಭದಲ್ಲಿ ಏನೇ ಭಾಷಣಗಳನ್ನ ಮಾಡಿದ್ರೂ ಕೂಡ ಅವು ಚುನಾವಣಾ ಭಾಷಣಗಳಾಗಿರುವ ಸಾಧ್ಯತೆ ಇರುತ್ತೆ. ಅಧಿಕಾರಕ್ಕೆ ಬಂದ ನಂತರ ದೇಶದ ಆರ್ಥಿಕ ಅಭಿವೃದ್ಧಿ, ಬಂಡವಾಳ ಹೂಡಿಕೆಗಳು, ನಿರುದ್ಯೋಗ ಸಮಸ್ಯೆಯ ನಿವಾರಣೆ, ಇಂಥ ಸಾಕಷ್ಟು ವಿಷಯಗಳಿಗೆ ನಾಯಕರು ಗಮನ ಕೊಡಬೇಕಾಗತ್ತೆ. ಹೀಗಾಗಿ ದಿಸ್ಸಾನಾಯಕೆ ಭಾರತದ ಜೊತೆಗಿನ ಸಂಬಂಧಗಳನ್ನ ಕೆಡಿಸಿಕೊಳ್ಳಲಾರರು ಅಂತ ಹೇಳಲಾಗ್ತಾ ಇದೆ. ಹಾಗೆ ಈತನ ಪಕ್ಷದ ಕೋರ್ ಸಿದ್ಧಾಂತ ಮಾರ್ಕ್ಸ್ವಾದ. ಹೀಗಾಗಿ ಭಾರತದ ಬಲಪಂಥೀಯ ಸರ್ಕಾರಕ್ಕಿಂತ ಚೈನಾ ಹಾಗೂ ರಷ್ಯಾಗಳು ಶ್ರೀಲಂಕಾಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಆಪ್ತ ಅಂತ ಕೂಡ ಅನ್ನಿಸಬಹುದು. ಹಾಗೆ ಮಾವೋವಾದದಿಂದ ವಿಜಯವೀರ ದೂರ ಸರಿದಿದ್ರು ಅನ್ನೋದು ಚೈನಾ ಜೊತೆಗಿನ ಸಂಬಂಧಗಳಿಗೆ ಈ ದಿಸ್ಸಾನಾಯಕಗೆ ಅಡ್ಡಿ ಕೂಡ ಆಗಬಹುದು. ಇಲ್ಲಿ ಒಂದಂತೂ ನಿಜ, ಭಾರತದ ವಿರೋಧ ಕಟ್ಟಿಕೊಂಡಿದ್ದ ಮಾಲ್ಡೀವ್ಸ್ ಈಗ ಮತ್ತೆ ಭಾರತದ ದಾರಿಗೆ ಬರ್ತಾ ಇದೆ. ಅಲ್ಲಿನ ಅಧ್ಯಕ್ಷ ಚುನಾವಣೆಗಳಿಗಾಗಿ ಮಾತ್ರ ನಾನು ಭಾರತದ ವಿರುದ್ಧ ಮಾತಾಡಿದ್ದೆ ಅಂತ ಹೇಳಿಕೊಂಡಿದ್ರು ಅನ್ನೋದನ್ನ ಮೊನ್ನೆ ಶ್ರೀಲಂಕಾದ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಇಂಟರ್ವ್ಯೂ ಒಂದರಲ್ಲಿ ಬಹಿರಂಗಪಡಿಸಿದ್ದಾರೆ. ಮಾಲ್ಡೀವ್ಸ್ ಈಗ ಮತ್ತೆ ಭಾರತದ ಮುಂದೆ ಸಾಲಕ್ಕಾಗಿ ಕೈ ಚಾಚ್ತಾ ಇದೆ. ಹಾಗೆ ಸ್ವಲ್ಪ ಜಾಸ್ತಿ ಬಾಲ ಬಿಚ್ಚುತ್ತಾ ಇದ್ದ ಬಾಂಗ್ಲಾದೇಶ ಕೂಡ ಭಾರತದ ಕಡೆಗೆ ನೋಡೋದಕ್ಕೆ ಶುರು ಮಾಡಿದೆ. ಅದರ ಪ್ರಧಾನಿ ಯೂನಸ್ ಭಾರತದ ಪ್ರಧಾನಿಯ ಜೊತೆ ಭೇಟಿಗೆ ಅಂಗಲಾಚ್ತಾ ಇದ್ದಾರೆ. ಆದರೆ ಆತನಿಗಿನ್ನೂ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಇದೆಲ್ಲವನ್ನ ನೋಡಿದ ನಂತರ ಲಂಕಾ ಕೂಡ ಅದೇ ಥರದ ತಪ್ಪನ್ನ ಮಾಡಿಕೊಳ್ಳದೆ ಕೂಡ ಇರಬಹುದು. ಏನಾಗುತ್ತೆ ಅನ್ನೋದಕ್ಕೆ ಕಾಲಾನೇ ಉತ್ತರಿಸಬೇಕು. ಇದು ಗೆಳೆಯರೆ ಶ್ರೀಲಂಕಾದ ಹೊಸ ಅಧ್ಯಕ್ಷನ ಆಯ್ಕೆ ಹಾಗೂ ಅದರಿಂದ ಭಾರತದ ಮೇಲೆ ಉಂಟಾಗುವ ಪರಿಣಾಮಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.